ಇವತ್ತು ಬೆಂಗಳೂರು ಹೊಸಕೋಟೆ ದಾಬಸ್ಪೇಟೆ ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಒಂದು ಭೀಕರ ಸರಣಿ ಅಪಘಾತ ಬೆಚ್ಚಿ ಬೀಳಿಸುವಂತಿದೆ. ಎಂದು ಬೆಳ್ಳಂಬೆಳಗ್ಗೆ ಚವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಒಂದು ಕಾರ್, ಒಂದು ಬೈಕ್, ಒಂದು ಕ್ಯಾಂಟರ್, ಇವು ಮೂರು ಒಂದೊಂದರಂತೆ ಡಿಕ್ಕಿ ಹೊಡೆದಿವೆ. ಈ ಅಪಘಾತದಲ್ಲಿ 7 ಜನ ಅಸುನೀಗಿದ್ದಾರೆ. ಇದರಲ್ಲಿ 6 ಜನ ಕಾರಿನಲ್ಲಿದ್ದವರು, ಒಬ್ಬ ಬೈಕ್ ಸವಾರ. ಈ ದುರಂತದಲ್ಲಿ ಬಲಿಯಾದವರು ಎಲ್ಲರೂ ಹದಿಹರೆಯದ ಯುವಕರಿಯಾಗಿದ್ದಾರೆ. ಗೆಳೆಯರಿ, ಈ ಅಪಘಾತದ ರಭಸ ಎಷ್ಟು ಭೀಕರವಾಗಿತ್ತೆಂತಂದ್ರೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಡಿಕ್ಕಿಯ ತೀವ್ರತೆಗೆ ಕ್ಯಾಂಟರ್ ವಾಹನದ ಆಕ್ಸಿಲ್ ಕಟ್ ಆಗಿ ಅದು ಸರ್ವಿಸ್ ರಸ್ತೆಗೆ ನೆಗೆದಿದೆ. ಈ ವೇಳೆ ರಸ್ತೆಯಲ್ಲಿ ಬಿದ್ದಿದ್ದ ಆಕ್ಸೆಲ್ಗೆ ಮತ್ತೊಂದು ಬ್ರೆಜಾ ಕಾರ್ ಡಿಕ್ಕಿ ಹೊಡೆದಿದ್ದು ಅದರಲ್ಲಿದ್ದ 4 ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಅಪಘಾತಕ್ಕೆ ಕಾರಣ ಏನಂತ ನೋಡಿದ್ರೆ, ಪ್ರಾಥಮಿಕ ತನಿಖೆ ಪ್ರಕಾರ ಬೆಂಗಳೂರಿನ ಕೆಲವು ಕಾಲೇಜು ವಿದ್ಯಾರ್ಥಿಗಳ ಅತಿ ವೇಗದ ಚಾಲನೆ ಅಂತ ಹೇಳ್ತಾರೆ. ಅವರು XUV 700 ಕಾರಲ್ಲಿ ಬಂದಿದ್ರು. ಫ್ರೆಂಡ್ಸ್ ಎಲ್ಲ ಸೇರಿ ಲಾಂಗ್ ಡ್ರೈವ್ ಹೋಗಿದ್ರು. PUC ಓದ್ತಿದ್ದ ಹುಡುಗರು ಹೊಸ ಹೆದ್ದಾರಿ ಸಿಕ್ಕಿದೆ ಅಂತ ಜೋಶ್ನಲ್ಲಿ ಅತಿ ವೇಗವಾಗಿ ಕಾರನ್ನ ಚಲಾಯಿಸಿದ್ದಾರೆ. ಮೊದಲು ಇವರ ಕಾರ್ ಗಗನ್ ಅನ್ನೋರ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ಗೆ ಡಿಕ್ಕಿ ಹೊಡೆದ ಮೇಲೆ ಕಾರ್ ಡ್ರೈವರ್ ನಿಯಂತ್ರಣವನ್ನ ಕಳೆದುಕೊಂಡಿದ್ದಾನೆ. ಮುಂದೆ ಹೋಗ್ತಾ ಇದ್ದ ಕ್ಯಾಂಟರ್ಗೆ ಗುದ್ದಿದ್ದಾನೆ. ಗುದ್ದಿದ ರಭಸಕ್ಕೆ ಕ್ಯಾಂಟರ್ನ ಆಕ್ಸಿಲ್ ಕಟ್ ಆಗಿದೆ. ಕಟ್ ಆಗಿ ಸರ್ವಿಸ್ ರೋಡ್ಗೆ ಹೋಗಿ ಬಿದ್ದಿದೆ. ಈ ಆಕ್ಸಿಲ್ ರೋಡಲ್ಲಿ ಬಿದ್ದಾಗ ಇನ್ನೊಂದು ಬ್ರೆಜಾ ಕಾರ್ ಬಂದು ಅದಕ್ಕೆ ಡಿಕ್ಕಿ ಹೊಡೆದಿದೆ. ಆದ್ರೆ ಬ್ರೆಜಾ ಕಾರ್ನಲ್ಲಿದ್ದ 4 ಜನ ಅದೃಷ್ಟವಶಾತ್ ಬದುಕಿ ಉಳಿದಿದ್ದಾರೆ. ದೊಡ್ಡ ದುರಂತದಿಂದ ಪಾರಾಗಿದ್ದಾರೆ. ಗೆಳೆಯರೆ, ಇನ್ನೊಂದು ದುರಂತ ಏನ್ ಗೊತ್ತಾ? ಅಪಘಾತದಲ್ಲಿ ಅಸುನೀಗಿದ ಬೈಕ್ ಸವಾರ ಗಗನ್ ದೇವನಹಳ್ಳಿಯವರು. ಅವರ ತಾಯಿಗೆ ಕಣ್ಣಿಲ್ಲ ಅಂತ ಹೇಳಿದ್ದಾರೆ. ಮನೆ ನೋಡಿಕೊಳ್ತಾ ಇದ್ದ ಒಬ್ಬನೇ ಮಗ. ಇವನು ದುರ್ಮರಣಕ್ಕೀಡಾಗಿದ್ದಾನೆ. ಆ ತಾಯಿಯ ಆಕ್ರಂದನದ ದೃಶ್ಯ ನಿಜಕ್ಕೂ ಮನಕಲಕುವಂತಹದ್ದು. ಕಣ್ಣು ಕಾಣದ ತಾಯಿಗೆ ಮಗನ ಅಗಲಿಕೆ ಅಂದ್ರೆ ಅಯ್ಯೋ, ಆ ನೋವು ದೇವರೇ ಬಲ್ಲ. ಇನ್ನು ಕಾರಿನಲ್ಲಿದ್ದ ಅಶ್ವಿನ್, ಇತಾನ್, ಭರತ್, ಅರಣ್ ಶರೀಫ್, ಶರತ್ ಅಂತ 6 ಜನ ಮೃತಪಟ್ಟಿದ್ದಾರೆ. ಇವರೆಲ್ಲ ಕೇರಳ ಮೂಲದವರು. ಕೊತ್ತನೂರಲ್ಲಿ ವಾಸವಿದ್ರು ಅಂತ ತಿಳಿದು ಬಂದಿದೆ. ಈ ಘಟನೆ ನಿಜಕ್ಕೂ ಎಲ್ಲರಿಗೂ ಒಂದು ಪಾಠ ಆಗಬೇಕು. ಅತಿ ವೇಗ ಅಮೂಲ್ಯ ಜೀವಿಗಳನ್ನ ಹೇಗೆ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆನೆ. ಆದ್ರೆ ಕೆಲ ಪ್ರತ್ಯಕ್ಷದರ್ಶಿಗಳು ಇನ್ನೊಂದು ತರಾನೇ ಹೇಳ್ತಾ ಇದ್ದಾರೆ. ಮೊದಲು ವೇಗವಾಗಿ ಬಂದ ಕ್ಯಾಂಟರ್ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕ್ಯಾಂಟರ್ನ ಚಾಸಿ ಕಟ್ ಆಗಿದೆ. ಚಾಸಿ ತುಂಡಾದ ತಕ್ಷಣ ಡ್ರೈವರ್ ನಿಯಂತ್ರಣವನ್ನ ಕಳೆದುಕೊಂಡು ನೇರವಾಗಿ ಎದುರುಗಡೆ ಬರ್ತಿದ್ದ ಕಾರಿಗೆ ಗುದ್ದಿದೆ. ಗುದ್ದಿದ ರಭಸ ಎಷ್ಟು ಭಯಂಕರವಾಗಿತ್ತೆಂದರೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಬೈಕ್ ಸವಾರ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. 6 ಜನ ವಿದ್ಯಾರ್ಥಿಗಳು ಸ್ಥಳದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಆದರೆ ಮುಖ್ಯವಾಗಿ ಈ ಅಪಘಾತಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯವೂ ಒಂದು ಕಾರಣ ಅಂತ ಸ್ಥಳೀಯರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಸಾದಪ್ಪನಹಳ್ಳಿಯಿಂದ ಕಮಳಿಪುರಿ ಬ್ರಿಡ್ಜ್ ವರೆಗಿನ ರಸ್ತೆ ಸರಿಯಾಗಿ ನಿರ್ಮಿಸಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದಾರಂತೆ. ನಿಯಮ ಪ್ರಕಾರ ಸರ್ವಿಸ್ ರಸ್ತೆಗಳು 18 ಅಡಿ ಇರಬೇಕು. ಆದರೆ ಇಲ್ಲಿ 2.5 ಅಡಿಯಿಂದ 3 ಅಡಿ ಮಾತ್ರ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇದರಿಂದ ವಾಹನ ಸವಾರರು ಪ್ರತಿದಿನ ಕಷ್ಟಪಡುವಂತಾಗಿದೆ. ಚಿಕ್ಕ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳು ಓಡಾಡೋದು ಕೂಡ ಕಷ್ಟ. ಇಷ್ಟು ಜನ ಪ್ರಾಣ ಕಳೆದುಕೊಳ್ಳೋಕೆ ಇದು ಕೂಡ ಒಂದು ಕಾರಣ ಇರಬಹುದು ಅಂತ ಸ್ಥಳೀಯರು ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಗೆಳೆಯರೇ, ಈ ಅಪಘಾತ ಬೆಳಗ್ಗೆ ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಹತ್ತಿರ ನಡೆದಿದೆ. ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ರಸ್ತೆಗಳಲ್ಲಿ ಹೋಗುವಾಗ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಯುವಕರು ಅತಿ ವೇಗವಾಗಿ ಗಾಡಿಯನ್ನ ಕೂಡ ಓಡಿಸಬಾರ್ದು. ಒಂದು ಚಿಕ್ಕ ತಪ್ಪು ಇಡೀ ಜೀವನವನ್ನೇ ನುಂಗ್ಬಿಡುತ್ತೆ. ಅದೆಷ್ಟೋ ಕುಟುಂಬಗಳನ್ನ ಅನಾಥ ಮಾಡಬಹುದು. ಜೀವ ಅನ್ನೋದು ಅಮೂಲ್ಯ. ಅದನ್ನು ಹುಷಾರಾಗಿ ಕಾಪಾಡಿಕೊಳ್ಬೇಕು ಅಲ್ವಾ? ಎಲ್ಲರೂ ರಸ್ತೆ ನಿಯಮಗಳನ್ನ ಪಾಲಿಸೋಣ. ನಮಸ್ಕಾರ.